ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೇಡಾನಗಿರಿ ಫುಡ್ಸ್. ನಾನು ಗೀತಾ. ಇವತ್ತಿನ ರೆಸಿಪಿ ಕ್ರಿಸ್ಮಸ್ ಸ್ಪೆಷಲ್ ಕಲ್ಕಲ್. ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಬನ್ನಿ ಹಾಗಿದ್ದರೆ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 2 ಕಪ್ಪು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಗ್ಯಾಸ್ ಮೇಲೆ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ನೋಡಿ, ಈ ಥರ ಹೊಗೆ ಬರೋ ಥರ ಕಾಸ್ಕೋಬೇಕು. ಆ ಸೌಂಡ್ ಬರುತ್ತೆ ನೋಡಿ, ಆ ಥರ ಬಿಸಿ ಮಾಡಿಬಿಟ್ಟು ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ತುಪ್ಪ ತುಂಬ ಬಿಸಿಯಾಗಿರುತ್ತೆ. ನಂತರ ಇದನ್ನು ಕೈಯಲ್ಲಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟಿಗೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ಥರ ಮುಷ್ಟಿ ಕಟ್ಟೋ ಥರ ಇರಬೇಕು. ಇವಾಗ ನಾನು 1/2 ಕಪ್ಪು ಪೌಡರ್ ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪು ಸಕ್ಕರೆನ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ. ನಂತರ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಲನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಂತರ 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಇದಕ್ಕೆ ಏಲಕ್ಕಿ ಪುಡಿನೂ ಹಾಕೋಬೋದು, ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ. ನೋಡಿ, ಈ ಥರ ಚೆನ್ನಾಗಿ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ ಒಂದು ಅರ್ಧ ಕಪ್ಪು ಕಾಯಿಸಿ ಆರಿದ ಹಾಲನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕಾಗತ್ತೆ. ಒಂದೇ ಸಾರಿ ಅರ್ಧ ಕಪ್ಪನ್ನು ಹಾಕಕ್ಕೆ ಹೋಗಬೇಡಿ. ನೋಡ್ಕೊಂಡು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಸಾಫ್ಟಾಗಿರಬೇಕು. ತುಂಬ ಗಟ್ಟಿಯಾಗಿರಬಾರ್ದು, ತುಂಬ ಸಾಫ್ಟಾಗೂ ಇರಬಾರ್ದು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇವಾಗ ಇದನ್ನು ಒಂದು 10 ನಿಮಿಷ ನೆನೆಯಕ್ಕೆ ಬಿಡೋಣ. ನೋಡಿ, ಇವಾಗ ಒಂದು 10 ನಿಮಿಷ ಆಗಿದೆ. ಇವಾಗ ಈ ಥರ ಹದ್ದಲ್ಲಿದೆ. ಇವಾಗ ಇದನ್ನು ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ನೀವು ಜಾಮೂನ್ ಮಾಡ್ತಿರಲ್ಲ ಅಷ್ಟೇ ಚಿಕ್ಕದಾಗಿ ಉಂಡೆ ಥರ ಮಾಡ್ಕೋಬೇಕು. ಚಿಕ್ಕ ಜಾಮೂನು ಥರ ಉಂಡೆ ಮಾಡ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಚೆನ್ನಾಗಿ ಉಂಡೆ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾನೊಂದು ಈ ಥರ ಫೋರ್ಕ್ ತೊಗೊಂಡಿದ್ದೀನಿ. ಅದಕ್ಕೆ ಆಯಿಲನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಆಯಿಲ್ ಹಚ್ಕೊಂಡ್ಬಿಟ್ಟು ನೋಡಿ, ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಇದನ್ನು ಅದ್ರ ಮೇಲೆ ಇಟ್ಕೊಂಡ್ಬಿಟ್ಟು ಈ ಥರ ಫ್ಲ್ಯಾಟ್ ಮಾಡಬೇಕು. ಮಾಡಿಬಿಟ್ಟು ಹಿಂಗೆ ರೋಲ್ ಮಾಡಿಕೊಂಡ್ರೆ ನೋಡಿ, ಅದು ಇವಾಗ ಆ ಕಲ್ಕಲ್ ಶೇಪಲ್ಲಿ ಬರುತ್ತೆ. ನೋಡಿ, ಈ ಥರ ಈಸಿಯಾಗಿ ಮಾಡ್ಕೋಬೋದು. ನೀವು ಒಂದು ಫೋರ್ಕಲ್ಲಿ ಆ ಥರ ಶೇಪ್ನ ಮಾಡ್ಕೋಬೋದು. ಅದೇ ಥರ ಸ್ವಲ್ಪ ಆಯಿಲ್ ಹಚ್ಕೊಂಡ್ಬಿಟ್ಟು ನೋಡಿ, ಈ ಥರ ಈಸಿಯಾಗಿ ಮಾಡ್ಕೋಬೋದು. ಆದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಇದನ್ನ ಮಾಡ್ಕೊಂಬಿಟ್ಟು ಇದನ್ನು ಹಿಂದ್ಗಡೆ ಚೆನ್ನಾಗಿ ಸೀಲ್ ಮಾಡ್ಕೋಬೇಕು ಈ ಥರ. ಇಲ್ಲಾಂದರೆ ಎಣ್ಣೆಗೆ ಹಾಕಿದಾಗ ಓಪನ್ ಆಗಿಬಿಡತ್ತೆ. ಅದೇ ಥರನೂ ಎಲ್ಲನೂ ಇದೇ ಥರ ಮಾಡಿ ಇಟ್ಕೋಬೇಕಾಗತ್ತೆ ನೀವು. ನೋಡಿ, ಎಷ್ಟು ಚೆನ್ನಾಗಿ ಶೇಪ್ ಬರ್ತಾಯಿದೆ. ಮೋಲ್ಡ್ ಇಲ್ಲ ಅಂದರೂ ಈ ಥರ ಫೋರ್ಕಿಂದ ಮಾಡ್ಕೋಬೋದು ನಾವು. ಇದನ್ನು ಎಲ್ಲನೂ ನಾನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಮಾಡಿ ಒಂದು ಕಾಟನ್ ಬಟ್ಟೆನ ಹಾಕಿಟ್ಕೊಂಡಿದ್ದೀನಿ, ಯಾಕಂದರೆ ಅವು ಒಣಗಬಾರ್ದು. ಆ ಥರ ಕವರ್ ಮಾಡಿ ಇಟ್ಕೋಬೇಕಾಗತ್ತೆ ಎಲ್ಲ ಮಾಡೋವರೆಗೂ. ನಂತರ ಗ್ಯಾಸ್ ಮೇಲೆ ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆನೂ ಕಾದಿದೆ. ಇದನ್ನು ಇವಾಗ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಎಣ್ಣೆ ಮೀಡಿಯಮ್ಮು ಹೀಟಲ್ಲಿರಬೇಕು, ತುಂಬ ಹೈ ಹೀಟಲ್ಲಿ ಇಟ್ಕೊಳಕ್ಕೆ ಹೋಗಬಾರ್ದು. ನೋಡಿ, ಇವಾಗ ನಾವು ಹಾಕ್ತಾ ಇದ್ದೀವಲ್ಲ, ಹಾಕಿದ ತಕ್ಷಣ ಕೆಳಗೆ ಹೋಗಿ ಕೂತ್ಕೋತಾ ಇದ್ದಾವೆ. ನೀವು ಹಾಕಿದ ತಕ್ಷಣ ಮೇಲೆ ಬರಬಾರ್ದು, ನಿಧಾನವಾಗಿ ಮೇಲೆ ಬರಬೇಕು. ಅಂದರೆ ಕಲ್ಕಲ್ಲು ಚೆನ್ನಾಗಿ ನಿಧಾನವಾಗಿ ಬೇಯುತ್ತೆ. ನಂತರ ಕ್ರಿಸ್ಪಿಯಾಗಿನೂ ಬರುತ್ತೆ. ನೋಡಿ, ಇದನ್ನು ಇದೇ ಥರ ಹಾಕೊಂಡ್ಬಿಟ್ಟು ಇಮಿಡಿಯೇಟ್ ತಿರುಗಿಸೋಕೆ ಹೋಗಬೇಡಿ. ಒಂದು 10 ಸೆಕೆಂಡ್ ಬಿಟ್ಟಾದಮೇಲೆ ಈ ಥರ ನಿಧಾನಕ್ಕೆ ನಾವು ತಿರುಗಿಸಿ ಹಾಕೋಬೇಕಾಗತ್ತೆ. ನೋಡಿ, ಈ ಥರ ಚೆನ್ನಾಗಿ ತಿರುಗಿಸಿ ಹಾಕ್ಕೊಂಡು ಇವನ್ನ 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಗೋಲ್ಡನ್ ಬ್ರೌನ್ ಬರೋ ಥರ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಂದ್ರೆ ನಾನು ಹೇಳೋ ಟಿಪ್ಸ್ಗಳನ್ನ ನೀವೆಲ್ಲ ಖಂಡಿತ ಫಾಲೋ ಮಾಡಿದರೆ ನೀವು ಇದೇ ಥರ ಕ್ರಿಸ್ಪಿಯಾಗಿ ಕಲ್ಕಲ್ನ ಮಾಡ್ಕೋಬೋದು ಬೇಕ್ರಿ ಸ್ಟೈಲಲ್ಲಿ. ನೋಡಿ, ಇವಾಗ ಚೆನ್ನಾಗಿ ಕಲರ್ ಬಂದಿದೆ. ಈ ಕಲರ್ ಬಂದಾಗ ಸಾಕು. ಇವಾಗ ತೆಗೆದುಬಿಡೋಣ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.
ಈ ರೆಸಿಪಿಗೆ ಮೇನ್ ಆಗಿ ಎಗ್ಗನ್ನು ಹಾಕಿಬಿಟ್ಟೆ ಮಾಡೋದು. ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಗೆ ಎಣ್ಣೆನೂ ಹಾಕೋಬೋದು, ತುಪ್ಪದ ಬದಲಿ ನೀವು ಎಣ್ಣೆನೂ ಕಾಯಿಸ್ಬಿಟ್ಟು ಹಾಕೋಬೋದು. ಆ ಥರ ಬಿಸಿ ಮಾಡಿ ಹಾಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಕಲ್ಕಲ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ತೆಗೆದುಬಿಡೋಣ. ನೆಕ್ಸ್ಟ್ ನಾನು ಇನ್ನೊಂದು ಬ್ಯಾಚ್ ಅದು ಕಲ್ಕಲ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ನೀವು ಈ ಕಲ್ಕಲ್ ಬಿಸಿ ಆರಿದ ಮೇಲೆ ಒಂದು ಏರ್ಟೈಟ್ ಬಾಕ್ಸಿಗೆ ಹಾಕಿಟ್ಕೊಳ್ಳಿ. ತಿಂಗಳವರೆಗೂ ನೀವು ಇದನ್ನ ಯೂಸ್ ಮಾಡ್ಕೋಬೋದು, ಫ್ರೆಶ್ ಆಗಿರುತ್ತೆ. ನೆನಪಿರಲಿ, ಆಯಿಲ್ ಮೀಡಿಯಮ್ ಹಾಟಲ್ಲೇ ಇರಬೇಕು. ಹೈ ಮಾಡೋದು ಲೋ ಮಾಡೋದು ಮಾಡೋಕ್ಕೆ ಹೋಗಬೇಡಿ. ಹಾಗೆ ಮಾಡಿದರೆ ಸಾಫ್ಟ್ ಬಂದುಬಿಡತ್ತೆ ಕಲ್ಕಲ್. ಯಾಕಂದರೆ ಒಳಗಡೆ ಹಸಿ ಹಸಿಯಾಗಿರುತ್ತೆ, ಮೇಲ್ಗಡೆ ಬೇಗ ಕಲರ್ ಬಂದುಬಿಡತ್ತೆ. ಆವಾಗ ನಿಮ್ಗೆ ಕ್ರಿಸ್ಪಿಯಾಗಿ ಬರೋದಿಲ್ಲ. ಅದಕ್ಕೆ ಮೀಡಿಯಮ್ ಹೀಟಲ್ಲೇ ಇಟ್ಕೋಬೇಕು. ಆಯಿಲ್ನ ಇಟ್ಕೊಂಡ್ಬಿಟ್ಟು ಇಮಿಡಿಯೇಟ್ ತಿರುಗಿಸೋಕೆ ಹೋಗ್ಬೇಡಿ. ಒಂದು 10 ಸೆಕೆಂಡ್ ಆದಮೇಲೆ ತಿರುಗಿಸಿ. ನೋಡಿ ಈ ಥರ ಕಲರ್ ಬರೋ ಥರ ಚೆನ್ನಾಗಿ ಎರಡೂ ಕಡೆ ಫ್ರೈ ಮಾಡ್ಕೊಂಡ್ಬಿಟ್ಟು, ಇವಾಗ ಚೆನ್ನಾಗಿ ಕಲರ್ ಬಂದಿದೆ, ಸಾಕು. ಇವಾಗ ತೆಗೆದುಬಿಡೋಣ. ಇದೇ ಥರ ನೀವೆಲ್ಲ ಕಲ್ಕಲ್ನು ಇದೇ ಥರ ಮಾಡ್ಕೊಂಡ್ರಾಯ್ತು. ದಯವಿಟ್ಟು ಈ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇದನ್ನ ತುಂಬ ಜನರಿಗೆ ಇದನ್ನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟು ಕಲರ್ ಬಂದಿದೆ. ಈಸಿಯಾಗಿ ನಾವು ಬೇಕ್ರಿ ಸ್ಟೈಲಲ್ಲಿ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ ನಿಮ್ಗೆ ಸೌಂಡ್ ಕೇಳಿಸ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿ ಆಲ್ರೆಡಿ ಕಲ್ಕಲ್ ರೆಡಿಯಾಗಿ ಹೋಗ್ಬಿಡ್ತು. ಒಂದು 15ರಿಂದ 20 ನಿಮಿಷದಲ್ಲೇ ನೀವು ಇವನ್ನ ಮಾಡ್ಕೊಂಬಿಡ್ಬೋದು. ಅಷ್ಟು ಚೆನ್ನಾಗಾಗತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಒಂದು ಟ್ರೈ ಮಾಡೇ ಬಿಡ್ತೀನಿ, ನಂಗಂತರೂ ಟೆಂಪ್ಟ್ ಆಗ್ತಾಯಿದೆ. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಸೌಂಡಲ್ಲೇ ಗೊತ್ತಾಗ್ಬಿಡತ್ತೆ ನಿಮಗೆ. ಸೊ ನೋಡಿದ್ರಲ್ಲ ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಕ್ರಿಸ್ಮಸ್ ಸ್ಪೆಷಲ್ ಕಲ್ಕಲ್ ರೆಡಿ ಆಗೋಯ್ತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥದ್ದು ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.